ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಾಲ್ಮೀಕಿ ನಿಗಮ ಹಗರಣ, ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಅಕ್ಷಮ್ಯ, ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ ಸಿದ್ದೇಶ್ ನಾಗೇಂದ್ರ. ಸುಳ್ಳು ಪ್ರಕರಣ ದಾಖಲಿಸಿದ ಆರೋಪ, ವಕೀಲರಿಂದ ಕಲಾಪ ಬಹಿಷ್ಕಾರ, ಹಳೆಬೀಡು ಪಿಎಸ್ಐ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನವಿ. ರಾಷ್ಟ್ರಧ್ವಜ ಅಪಮಾನ ತಡೆಗೆ ಕಠಿಣ ಕ್ರಮಕ್ಕೆ ಆಗ್ರಹ, ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ತಯಾರಿಕೆ, ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಹಿಂದೂ ಜನಜಾಗೃತಿ ಸಮಿತಿ ಮನವಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಗಳನ್ನು ಎದುರಿಸುತ್ತಿರುವ ಬಿ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದನ್ನು ಖಂಡಿಸುತ್ತೇವೆ. ಅವರ ರಾಜೀನಾಮೆ ಪಡೆಯಬೇಕು, ಇಲ್ಲವಾದರೆ ರಾಜೀನಾಮೆ ಸಲ್ಲಿಸುವವರೆಗೂ ಸದನದ ಒಳಗೆ ಮತ್ತು ಹೊರಗೆ ರಾಜ್ಯಾದ್ಯಂತ ಹೋರಾಟ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿದ ಅವರು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 187 ಕೋಟಿ ಮೊತ್ತದ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆ ಅಂದಿನ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಅವರ ರಾಜೀನಾಮೆಗೆ ಬಿಜೆಪಿ ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ಒತ್ತಡ ಹೇರಿದ್ದವು. ಇಂತಹ ಗಂಭೀರ ಪ್ರಕರಣದಲ್ಲಿ ಮತ್ತೆ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದು ಸರ್ಕಾರದ ನೈತಿಕತೆಯನ್ನೇ ಪ್ರಶ್ನಿಸುವಂತಿದೆ ಎಂದು ಟೀಕಿಸಿದರು. ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಅಗತ್ಯ ಮುಖ್ಯಮಂತ್ರಿಗಳಿಗೆ ಏನಿತ್ತು? ಅವರ ಮೇಲೆ ಯಾವುದಾದರೂ ಭಯವಿತ್ತೆ ಅಥವಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಂದ ಯಾವುದೇ ರೀತಿ ಒತ್ತಡ ಬಂದಿತ್ತೆ ಎಂಬುದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಅತ್ಯಂತ ಗಂಭೀರವಾಗಿದ್ದು, ಈ ಪ್ರಕರಣದ ತನಿಖೆ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಆರೋಪಗಳಿಗೆ ಸಂಬಂಧಿಸಿದಂತೆ ತನಿಖಾ ಸಂಸ್ಥೆಗಳ ದಾಖಲೆಗಳಲ್ಲಿಯೂ ಹಲವು ವಿಚಾರಗಳು ಪ್ರಸ್ತಾಪವಾಗಿವೆ. ಇಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಎಂಬ ರೀತಿಯಲ್ಲಿ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡಿರುವುದು ಸರಿಯಲ್ಲ ಎಂದರು. ಇದನ್ನು ಕೇವಲ ರಾಜಕೀಯ ವಿಷಯವಾಗಿ ನೋಡದೆ ಸಾಮಾಜಿಕ ನ್ಯಾಯದ ಪ್ರಶ್ನೆಯಾಗಿ ಸರ್ಕಾರ ಪರಿಗಣಿಸಬೇಕು. ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವವರೆಗೂ ಬಿಜೆಪಿ ಹೋರಾಟ ಮುಂದುವರೆಸಲಿದೆ. ಅಗತ್ಯವಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರಾಜ್ಕುಮಾರ್, ಮಾಧ್ಯಮ ವಕ್ತಾರ ಆರ್ ಮೋಹನ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಮತ್ತು ವೇದಾವತಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಈ ದಿನ ನಿಮ್ಮೊಟ್ಟಿಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತೇಳಿ ತಮ್ಮನ್ನೆಲ್ಲರನ್ನೂ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೇವೆ. ಪ್ರಪ್ರಥಮವಾಗಿ ರಾಜ್ಯ ಸರ್ಕಾರ ತಮಗೆಲ್ಲ ತಿಳಿದಿದ್ದಂತೆ ಈಗಾಗಲೇ 1 ವಾರಕ್ಕಿಂತ ಹೆಚ್ಚಾಗಿದೆ ಸಂಪುಟವನ್ನು ವಿಸ್ತರಿಸಿ ಮತ್ತು ಮಂತ್ರಿಗಳನ್ನು ಮಾಡಿ, ಅದರಲ್ಲೂ ಇನ್ನಷ್ಟು ಗೊಂದಲ ಇಟ್ಕೊಂಡು ಈಗಷ್ಟೇ ಬೆಳಗ್ಗೆಯಿಂದ ಖಾತೆ ಹಂಚಿಕೆ ಬಗ್ಗೆ ಒಂದಷ್ಟು ಚರ್ಚೆ ನಡೀತಾ ಇದೆ. ಆಗಿದೆ ಅಂತ ಇದ್ದಾರೆ, ಕೆಲವರು ಬಂದಿದೆ ಅಂತ ಇದ್ದಾರೆ. ಬಟ್ ಅಧಿಕೃತವಾಗಿ ಆರ್ಡ್ರ್ ಆಗಿದೆಯಲ್ವೋ ತಾವೆಲ್ಲ ಮಿತ್ರರು ಸ್ನೇಹಿತರು ತಾವು ತಿಳಿಸ್ಬೇಕು. ನಮ್ಮ ಆಗ್ರಹ ಇಷ್ಟೇ, ಏನು ವಾಲ್ಮೀಕಿ ನಿಗಮದ ಅಡಿಯಲ್ಲಿ ಒಂದು ಪರಿಶಿಷ್ಟ ಪಂಗಡಕ್ಕೆ ಅದರ ಕಲ್ಯಾಣಕ್ಕೆ ಮೀಸಲಾಗಿಟ್ಟಂಥ ಹಣ ಸರಿಸುಮಾರು 187 ಕೋಟಿಯಷ್ಟು ಹಣ ತೆಲಂಗಾಣ. ವಕೀಲ ಪ್ರದೀಪ್ ಅವರ ವಿರುದ್ಧ ಹಳೆಬೀಡು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ವಿನಾಕಾರಣ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರೋಪಿಸಿ ಬೇಲೂರು ವಕೀಲರ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ವಕೀಲರು ನ್ಯಾಯಾಲಯದ ಕಲಾಪವನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಕುರಿತು ಮಾತನಾಡಿದ ಬೇಲೂರು ವಕೀಲರ ಸಂಘದ ಅಧ್ಯಕ್ಷ ಕೆಎಲ್ ನಟರಾಜ್, ವಕೀಲ ಪ್ರದೀಪ್ ಅವರು ಘಟನೆ ನಡೆದ ಸಂದರ್ಭ ನ್ಯಾಯಾಲಯದ ಕಲಾಪದಲ್ಲಿ ನಿರತರಾಗಿದ್ದರು. ಅದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ದಾಖಲೆಗಳು ಹಾಗೂ ವಕಾಲತ್ತು ಸೇರಿದಂತೆ ಸೂಕ್ತ ದಾಖಲೆಗಳು ಲಭ್ಯವಿದ್ದರೂ ಅವರ ವಿರುದ್ಧ SC/ST ಕಾಯ್ದೆಯಡಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ಸುಳ್ಳು ದೂರು ಮತ್ತು ಅಫಿಡವಿಟ್ ಆಧರಿಸಿ ಪ್ರಕರಣ ದಾಖಲಿಸಿರುವ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಸತ್ಯಾಂಶ ಹೊರತರಬೇಕು ಎಂದರು. ಕಳೆದ ತಿಂಗಳ 30ರಂದು ವಕೀಲ ಪ್ರದೀಪ್ ಅವರು ನ್ಯಾಯಾಲಯದ ಕೆಲಸದಲ್ಲಿ ನಿರತರಾಗಿದ್ದ ಸಂದರ್ಭ ಅವರ ದೊಡ್ಡಪ್ಪನ ಮಗ ಸಿದ್ದಪ್ಪ ಹಾಗೂ ಗ್ರಾಮದ ನಿವಾಸಿ ಮಲ್ಲಪ್ಪ ಅವರು ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ದೂರು ನೀಡಲಾಗಿದೆ. ಆದರೆ ಘಟನೆ ನಡೆದ ಸಮಯ ಪ್ರದೀಪ್ ಅವರು ನ್ಯಾಯಾಲಯದಲ್ಲೇ ಕರ್ತವ್ಯ ನಿರ್ವಹಿಸುತ್ತಿದ್ದರು ಎಂಬುದಕ್ಕೆ ದಾಖಲೆಗಳಿದೆ ಎಂದು ವಕೀಲರ ಸಂಘ ತಿಳಿಸಿದೆ. ಈ ಕುರಿತು ವಕೀಲ ಪ್ರದೀಪ್ ಮಾತನಾಡಿ, ಹಳೆಬೀಡು ಪಿಎಸ್ಐ ಮಂಜುನಾಥ್ ಅವರು ಉದ್ದೇಶಪೂರ್ವಕವಾಗಿ ತಮ್ಮ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ತಮ್ಮ ಗೌರವಕ್ಕೆ ಧಕ್ಕೆ ತರಲು ಪ್ರಯತ್ನಿಸಿದ್ದಾರೆ ಎಂದು ಆರೋಪಿಸಿದರು. ಪ್ರಕರಣದ ಕುರಿತು ಕಾನೂನುಬದ್ಧ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ವಕೀಲರ ಸಂಘಕ್ಕೆ ಮನವಿ ಮಾಡಿದರು.
ವಕೀಲರ ಸಂಘದ ಪ್ರತಿನಿಧಿಗಳು ಮಾತನಾಡಿ, ಸಂಘದ ಸದಸ್ಯರ ವಿರುದ್ಧ ಅನ್ಯಾಯವಾಗಿ ಪ್ರಕರಣ ದಾಖಲಿಸಿ ಕಿರುಕುಳ ನೀಡಲಾಗಿದೆ ಎಂದು ಆರೋಪಿಸಿ ಕಲಾಪ ಬಹಿಷ್ಕರಿಸಲಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್, ವಕೀಲರಾದ ಸಿಎಂ ಪೃಥ್ವಿ, ರತೀಶ್, ಲೋಕೇಶ್, ಶ್ರೀನಿಧಿ, ಭೂಮಿಕಾ ಸೇರಿದಂತೆ ಹಲವು ವಕೀಲರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಪ್ರದೀಪ್ ಅಂತ. ನಾನು ಬೇಲೂರು ವಕೀಲ ಸಂಘದಲ್ಲಿ ಸುಮಾರು 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀನಿ. ದಿನಾಂಕ 30ನೇ ತಾರೀಕಲ್ಲಿ ನಾನು ಕೋರ್ಟಲ್ಲಿ ಕಾರ್ಯಕಲಾಪಗಳಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರಾದ ಮಳಸಿದ್ದಪ್ಪ ಮತ್ತು ನಮ್ಮ ಗ್ರಾಮದ ರಂಗನಕೊಪ್ಪಲು ನಿವಾಸಿಯಾದ ಮರಳಪ್ಪರವರು ನಾನು ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಜಾತಿ ನಿಂದನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಮಂಜುನಾಥ್ ಹಳೆಬೀಡಿನ ಮಂಜುನಾಥ್ PSI ಅವರವರು ವಕೀಲ ಸಂಘದ ಸದಸ್ಯರಾದಂತಹ ಪ್ರದೀಪ್ ವಿರುದ್ಧ ಹಳೆಬೀಡು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ರವರು ವಿನಾಕಾರಣ ಅವ್ರನ್ನ ಸಿಲುಕಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟಲ್ಲಿ ವರ್ಕ್ ಮಾಡ್ತಿದ್ದ ಸಮಯದಲ್ಲಿ 10:45 ಸಮಯದಲ್ಲಿ ಅವರ್ಯಾರೋ ಮರಳಪ್ಪ ಅಂತವರಿಂದ ಕಂಪ್ಲೇಂಟ್ ತಗೊಂಡು ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದು 10:45 ಸಮಯದಲ್ಲಿ ಅವರು ಕೋರ್ಟ್ ವರ್ಕ್ ಮಾಡೋದ ಬಗ್ಗೆ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಅವತ್ತು ವಕಾಲತ್ ಹಾಕಿ ಅವ್ರು ಫುಲ್ ರಾಷ್ಟ್ರಧ್ವಜಕ್ಕೆ ಅವಮಾನವಾಗುವುದನ್ನು ತಡೆಯಲು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ತಯಾರಿಕೆ ಹಾಗೂ ಮಾರಾಟವನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕೆಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಸಮಿತಿಯ ಸಂಚಾಲಕ ಎಲ್ ಗೋವಿಂದರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ರಾಷ್ಟ್ರಧ್ವಜವು ದೇಶದ ಆತ್ಮ ಮತ್ತು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಂದು ಅತ್ಯಂತ ಗೌರವದಿಂದ ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ. ಆದರೆ ಕಾರ್ಯಕ್ರಮಗಳು ಮುಗಿದ ಬಳಿಕ ಇದೇ ಧ್ವಜಗಳು ರಸ್ತೆ, ಚರಂಡಿ, ಕಸದ ರಾಶಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹರಿದ ಸ್ಥಿತಿಯಲ್ಲಿ ಕಂಡುಬರುತ್ತಿರುವುದು ವಿಷಾದನೀಯ ಎಂದರು. ವಿಶೇಷವಾಗಿ ಪ್ಲಾಸ್ಟಿಕ್ನಿಂದ ತಯಾರಿಸಲಾದ ರಾಷ್ಟ್ರಧ್ವಜಗಳು ಸುಲಭವಾಗಿ ನಾಶವಾಗುವುದಿಲ್ಲ. ಹೀಗಾಗಿ ಬಳಕೆ ನಂತರ ಅವುಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಹಲವು ದಿನಗಳ ಕಾಲ ರಾಷ್ಟ್ರಧ್ವಜಕ್ಕೆ ಅಪಮಾನವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ಹಿನ್ನೆಲೆ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ಬಳಕೆ, ತಯಾರಿಕೆ ಮತ್ತು ಮಾರಾಟದ ವಿರುದ್ಧ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ಲಾಸ್ಟಿಕ್ ರಾಷ್ಟ್ರಧ್ವಜದಿಂದಾಗುವ ಅವಮಾನವನ್ನು ತಡೆಯುವ ಉದ್ದೇಶದಿಂದ ಹಿಂದೂ ಜನಜಾಗೃತಿ ಸಮಿತಿಯು ಮುಂಬೈ ಹೈಕೋರ್ಟ್ನಲ್ಲಿ PIL ಸಲ್ಲಿಸಿತ್ತು. ಪ್ರಕರಣದ ವಿಚಾರಣೆ ವೇಳೆ ಪ್ಲಾಸ್ಟಿಕ್ ರಾಷ್ಟ್ರಧ್ವಜದಿಂದಾಗುವ ಅವಮಾನವನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯ ಸರ್ಕಾರಕ್ಕೆ ಸೂಚಿಸಿತ್ತು. ಈ ಹಿನ್ನೆಲೆ ಕೇಂದ್ರ ಮತ್ತು ರಾಜ್ಯದ ಗೃಹ ಮತ್ತು ಶಿಕ್ಷಣ ಇಲಾಖೆಗಳು ಸಂಬಂಧಿಸಿದಂತೆ ಸುತ್ತೋಲೆಗಳನ್ನು ಹೊರಡಿಸಿದವು ಎಂದರು. ಶಾಲಾ ಕಾಲೇಜುಗಳು, ಸಾರ್ವಜನಿಕ ಸ್ಥಳಗಳು ಮತ್ತು ಮಾರುಕಟ್ಟೆ ಪ್ರದೇಶಗಳಲ್ಲಿ ರಾಷ್ಟ್ರಧ್ವಜದ ಗೌರವ ಮತ್ತು ಅದರ ಬಳಕೆಯ ನಿಯಮಗಳ ಕುರಿತು ಜನರಿಗೆ ಅರಿವು ಮೂಡಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ಎನ್ ರಾಜವೆಂಕಟೇಶ್, ನವೀನ್ ಜೈನ್, KL ವೇದಾ ಅಶೋಕ್, HM ಚಂದ್ರಶೇಖರ್, ಸಂದೀಪ್ ಹಾಗೂ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ನನ್ನ ಹೆಸರು ಗೋವಿಂದರಾಜು ಅಂತ. ನಾವು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ವಿ. ವಿಷಯ ಏನು ಅಂದರೆ, ರಾಷ್ಟ್ರಧ್ವಜಗಳ ಒಂದು ಅಪಮಾನಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಮನವಿ ಕೊಡಲಿಕ್ಕೆ ಬಂದಿದ್ವಿ. ಈ ಆಗಸ್ಟ್ 15 ಜನವರಿ 26 ಅಂತಂದರೆ ನಮ್ಮೆಲ್ಲರಿಗೂ ಒಂದು ರಾಷ್ಟ್ರದ ಬಗ್ಗೆ ಒಂದು ಬಹಳ ಹೆಮ್ಮೆ ಅನಿಸಿ ನಾವು ಧ್ವಜಾರೋಹಣ ಎಲ್ಲ ಮಾಡ್ತೀವಿ. ಮನೆ ಬಹಳ ಒಳ್ಳೆ ವಿಚಾರ ಇದೆ. ಆದರೆ ಅದೇ ಸಂಜೆ ಆ ಧ್ವಜಗಳು ಎಲ್ಲೆಂದರಲ್ಲಿ ಕಸ, ತಿಪ್ಪೆ, ರಸ್ತೆಗಳಲ್ಲಿ ಬಿದ್ದಿರುತ್ತೆ, ಅನಾಥವಾಗಿ ಬಿದ್ದಿರುತ್ತೆ. ಅದರಲ್ಲಿ ಕೆಲವೊಮ್ಮೆ ಪ್ಲಾಸ್ಟಿಕ್ ಧ್ವಜ ಬಂತು ಅಂದರೆ ಅದು ಬಹಳ ದಿನಗಳವರೆಗೆ ನಾಶ ಆಗೋದೇ ಇಲ್ಲ. ಅದು ಬಹಳಷ್ಟು ದಿವಸ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಗ್ರಾಮಸ್ಥರ ಮನವಿ ಮೇರೆಗೆ KIADBಗೆ ಜಮೀನು ಕಳೆದುಕೊಂಡಿದ್ದ ನಿರಾಶ್ರಿತರಿಗೆ ಅದೇ ಜಾಗದಲ್ಲಿ ವಸತಿ ಉದ್ದೇಶದಿಂದ ಮೀಸಲಿಟ್ಟಿದ್ದ ಸುಮಾರು 5 ಎಕರೆ 20 ಗುಂಟೆ ಜಾಗಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗಳು ಆಗಮಿಸಿ ತನಗೂ ಪಾಲು ಬೇಕೆಂದು ನೀಡುತ್ತಿರುವ ಕಿರುಕುಳ ತಪ್ಪಿಸಬೇಕೆಂದು ಶಾಸಕ HD ರೇವಣ್ಣ ಅವರಿಗೆ ಚಿಕ್ಕಬಸವನಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದರು.
ಈ ಬಗ್ಗೆ ಗ್ರಾಮದ ಶ್ರೀನಿವಾಸ್ ಮಾತನಾಡಿ, ಈ ಹಿಂದೆ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗಾಗಿ ಕೌಶಿಕ, ದೊಡ್ಡಬಸವನಹಳ್ಳಿ, ಚಿಕ್ಕಬಸವನಹಳ್ಳಿ ಗ್ರಾಮಗಳ 2400 ಎಕರೆ ಜಮೀನು ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಈ ಪೈಕಿ ಬಸವನಹಳ್ಳಿ ಗ್ರಾಮದ 96 ಎಕರೆ ಜಾಗ ಪಡೆದುಕೊಂಡಿದ್ದು, ಇದೇ ವೇಳೆ ಗ್ರಾಮದ ಸುಮಾರು 90 ನಿರಾಶ್ರಿತ ಕುಟುಂಬಗಳಿಗೆ ನಿವೇಶನ ಒದಗಿಸುವ ಭರವಸೆ ನೀಡಿರುವ ಕೆಐಎಡಿಬಿ ಅಧಿಕಾರಿಗಳು ಬಡಾವಣೆ ಅಭಿವೃದ್ಧಿಪಡಿಸಲು ಮುಂದಾಗಿದೆ. ಆದರೆ ಈಗ ಗ್ರಾಮದ ಕೆಲವರು ಇದಕ್ಕೆ ಅಡ್ಡಿಪಡಿಸಿ ತಮಗೂ ಬೇಕೆಂದು ಹಠ ಹಿಡಿದು ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು ದೂರಿದರು. 1992-93ರಲ್ಲಿ ಚಿಕ್ಕಬಸವನಹಳ್ಳಿ ಗ್ರಾಮದ 148 ಎಕರೆ ಭೂಮಿಯನ್ನು ಕೆಐಎಡಿಬಿ ಅಧಿಕಾರಿಗಳು ಭೂ ಸ್ವಾಧೀನಪಡಿಸಿಕೊಂಡಿದ್ದರು. ಆದರೆ ಪರಿಹಾರದ ವಿಚಾರವಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೆವು. ಈ ಸಂದರ್ಭದಲ್ಲಿ ಸುಮಾರು 20 ವರ್ಷಗಳಿಗೂ ಹೆಚ್ಚು ಸಮಯ ಕೋರ್ಟ್ ನಡೆಯುತ್ತಿದ್ದ ಕಾರಣ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಕೆಐಎಡಿಬಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಒಂದು ಒಪ್ಪಂದ ಮಾಡಿಕೊಂಡು ರಸ್ತೆ ಸೇರಿ 8 ಎಕರೆ ಜಮೀನಿನಲ್ಲಿ ಭೂಮಿ ಕಳೆದುಕೊಂಡ ನಿರಾಶ್ರಿತರಿಗೆ ನಿವೇಶನ ಅಭಿವೃದ್ಧಿಪಡಿಸಿ ಹಸ್ತಾಂತರಿಸುವಂತೆ ಮನವಿ ಮಾಡಲಾಗಿ ಇದಕ್ಕೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದರು. ಅದರಂತೆ ಇದೀಗ ಬಡಾವಣೆ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಬಡಾವಣೆಗೆ ಸಂಬಂಧ ಇಲ್ಲದೆ ಇರುವ ಗ್ರಾಮದ ಕೆಲ ಮುಖಂಡರು ಶಾಸಕರಾದ ಎಚ್.ಡಿ. ರೇವಣ್ಣ ಅವರನ್ನ ಭೇಟಿ ಮಾಡಿ, ತಾವು ಗ್ರಾಮಸ್ಥರ ಪರವಾಗಿ ಬಂದಿದ್ದೇವೆ, ನಿರಾಶ್ರಿತರಿಗೆ ನೀಡುತ್ತಿರುವ ನಿವೇಶನಗಳಲ್ಲಿ ನಮಗೂ ಪಾಲು ಬೇಕು ಹಾಗೂ ಇರುವ ಜಾಗದಲ್ಲಿ ತಲಾ 2-3 ಸೈಟ್ಗಳನ್ನು ಹಂಚಿಕೆ ಮಾಡಬಹುದೆಂದು ಶಾಸಕರನ್ನ ಹಾಗೂ ಗ್ರಾಮಸ್ಥರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು. ಶಾಸಕ ಎಚ್.ಡಿ. ರೇವಣ್ಣ ಅವರು ಈ ಪ್ರಕರಣದ ಮಧ್ಯಸ್ಥಿಕೆ ವಹಿಸಿ ನಿಜವಾದ ನಿರಾಶ್ರಿತರನ್ನ ಗುರುತಿಸಿ ಅವರಿಗಾಗಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಅಭಿವೃದ್ಧಿಗೆ ಪೂರಕ ಸಹಕಾರ ನೀಡಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವ ಕೆಲಸ ಮಾಡಬೇಕಿದೆ. ಈ ಮೂಲಕ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕು, ಇಲ್ಲವಾದರೆ ಇದರಿಂದ ನಿರಾಶ್ರಿತರಿಗೆ ಅನ್ಯಾಯವಾಗಲಿದೆ ಎಂದು ತಿಳಿಸಿದರು. ಈ ವೇಳೆ ಭೂಮಿ ಕಳೆದುಕೊಂಡ ಗ್ರಾಮಸ್ಥರಾದ ಆರ್ ಶಿವಣ್ಣ, ಪ್ರಕಾಶ್, ನಿಂಗರಾಜ್, ಸಂತೋಷ್, ರಂಗಸ್ವಾಮಿ, ಪುಟ್ಟನಿಂಗೇಗೌಡ, ರಮೇಶ್, ರವಿ, ಕುಮಾರ್, ರಾಜೇಗೌಡ, ಶಾಂತ, ಭೈರೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಶ್ರೀನಿವಾಸ್ ಅಂತೇಳಿ ಚಿಕ್ಕಬಸವನಹಳ್ಳಿ ಗ್ರಾಮದ ಕೆಐಎಡಿಬಿಗೆ ಭೂಮಿ ಕಳ್ಕೊಂಡಂಥ ನಿರಾಶ್ರಿತರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಮಾನ್ಯ ಸ್ಥಳೀಯ ಶಾಸಕರ ಗಮನಕ್ಕೆ ತರೋದೇನೆಂದರೆ, ನಾವು 92-93ರಿಂದ ನಮ್ಮ ಚಿಕ್ಕಬಸವನಹಳ್ಳಿ ಗ್ರಾಮದ 148 ಎಕರೆ ಜಮೀನು ಕೆಐಎಡಿ ಭೂಸ್ವಾಧೀನ ಆಗಿತ್ತು. ಅದ್ರ ಪ್ರಕಾರವಾಗಿ ನಾವು ಅದನ್ನು ಯಾವುದೇ ಅಭಿವೃದ್ಧಿ ಮಾಡಿರಲ್ಲ ಅಂತೇಳಿ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು 27 ವರ್ಷದಿಂದ ಆ ಪ್ರಕರಣ ಇನ್ನೂ ನಡೀತಲೇ ಇತ್ತು. ಆ ಮಧ್ಯದಲ್ಲಿ ಅವರು ಒಂದು 8 ಎಕರೆ ಬೋರ್ಡರ್ ಕೊಡೋಕ್ಕೆ ಬಂದಿದ್ರು. ಆವಾಗಲೂ ರೇವಣ್ಣ ತಕ್ಕ ಹೋದೋ, ಅವರು ಬಿಡಿಸ್ಕೊಟ್ನಲ್ಲ. ಆಮೇಲೆ ಮಧ್ಯ 2018ರಲ್ಲಿ ಮೆಗಾ ಡೈರಿನೇ ಶಾಂಕ್ಷನ್ ಮಾಡಿಸ್ಕೊಂಬಂದರು. ಅದಕ್ಕೂ ಸ್ಟೇ ಕೊಟ್ಟು ಇದು ಮಾಡಿದ್ಮೇಲೆ ಆ ಮೆಗಾ ಡೈರಿಲಿದ್ದ ಅಲರ್ಟರ್ಸ್ ಎಲ್ಲನೂ ಈ ನಮ್ಮ ಸಬ್ಲೇಔಟ್ 4ರಲ್ಲಿದ್ದರು. 3ಗೆ ನಮ್ಮೂರು ಇದನ್ನು ಬಡಾವಣೆಗೆ ಎಲ್ಲರನ್ನೂ ಇಲ್ಲಿಗೆ ಶಿಫ್ಟ್ ಮಾಡಿದರು. ಈಗ ಕೆಐಎಡಿಬಿ ಅವರು ಆಫೀಸರ್ಗೂ ನಮಗೂ ಅಲ್ಲಿ ಬೆಂಗಳೂರಿನ ಆಫೀಸರ್ನು ಮಾತಾಡಿದ್ವು. ಇಲ್ಲಿ ಸುನಿಲ್ ಅಂತೇಳಿ ಕಾರ್ಯಪಾಲಕ ಇಂಜಿನಿಯರ್ ಇದ್ದರು. ಅವರ ನಮ್ಮ ರೈತರ ಒಂದು ಸಮ್ಮುಖದಲ್ಲಿ ಒಂದು ಮಾತುಕತೆ ಮಾಡಿ, ನೀವು ಯಾವತ್ತಿದ್ರೂ ನಿಮಗೆ ಭೂಮಿ ಬಿಡ್ಕೊಡಕ್ಕಿದ್ದು ಅಂತಂದ. ಬೇಲೂರು ವಲಯ ಹಾಸನ ವಿಭಾಗದ ವತಿಯಿಂದ ಕಾರ್ಯಾಚರಣೆಯ 2ನೇ ದಿನ ಹಾಸನ ವಿಭಾಗದ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿರುವ ಬೀಟಮ್ಮ ಕಾಡಾನೆ ಗುಂಪಿನ ಆನೆಗಳಿಗೆ ಹೊಸ ಸ್ವದೇಶಿ ರೇಡಿಯೋ ಕಾಲರ್ ಯಶಸ್ವಿಯಾಗಿ ಅಳವಡಿಸಲಾಯಿತು. ಬೇಲೂರು ವಲಯ ಹಾಸನ ವಿಭಾಗದ ವತಿಯಿಂದ ಕಾರ್ಯಾಚರಣೆಯ 2ನೇ ದಿನ ಹಾಸನ ವಿಭಾಗದ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿರುವ ಬೀಟಮ್ಮ ಕಾಡಾನೆ ಗುಂಪಿಗೆ 2 ವರ್ಷಗಳ ಹಿಂದೆ ವಿದೇಶಿ ನಿರ್ಮಿತ ರೇಡಿಯೋ ಕಾಲರ್ ಅಳವಡಿಸಲಾಗಿತ್ತು. ಸದರಿ ರೇಡಿಯೋ ಕಾಲರ್ನ ಬ್ಯಾಟರಿ ಅವಧಿ ಪೂರ್ಣಗೊಂಡು ಕಾರ್ಯನಿರ್ವಹಿಸದ ಕಾರಣ ಆನೆಯ ನಿಖರ ಚಲನವಲನ ಹಾಗೂ ಸ್ಥಳವನ್ನು ರೇಡಿಯೋ ಟೆಲಿಮೆಟ್ರಿ ಮೂಲಕ ನಿರಂತರವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಿನ್ನೆಲೆ ಆನೆಯ ಚಲನವಲನವನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡುವ ಹಾಗೂ ಮಾನವ ಆನೆ ಸಂಘರ್ಷದ ಸಾಧ್ಯತೆಗಳನ್ನು ತಗ್ಗಿಸುವ ಉದ್ದೇಶದಿಂದ ಬೀಟಮ್ಮ ಹಿಂಡಿನ ಆನೆಗೆ ಹೊಸದಾಗಿ ರೇಡಿಯೋ ಕಾಲರ್ ಅಳವಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿತು. ದಿನಾಂಕ 11/8/2026ರಂದು ಬೇಲೂರು ವಲಯದ ವ್ಯಾಪ್ತಿಯಲ್ಲಿ ಅನುಭವಿ ಪಶು ವೈದ್ಯಾಧಿಕಾರಿಗಳು, ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಮನ್ವಯದಲ್ಲಿ ನಾಗರಹೊಳೆ ಆನೆ ಶಿಬಿರದಿಂದ ಏಕಲವ್ಯ ಹಾಗೂ ದುಬಾರೆ ಆನೆ ಶಿಬಿರದಿಂದ ಪ್ರಶಾಂತ, ಧನಂಜಯ, ಈಶ್ವರ, ಲಕ್ಷ್ಮಣ ಮತ್ತು ಅಜ್ಜಯ್ಯ ಎಂಬ ಕುಮ್ಕಿ ಆನೆಗಳನ್ನು ಕಾರ್ಯಾಚರಣೆಗೆ ಕರೆತರಲಾಗಿತ್ತು. ಸಹಾಯದಿಂದ ಆನೆಗಳನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಅಗತ್ಯ ಮುನ್ನೆಚ್ಚರಿಕೆ ಹಾಗೂ ಪಶು ವೈದ್ಯಕೀಯ ಕ್ರಮಗಳನ್ನು ಕೈಗೊಂಡ ನಂತರ ಹೊಸ ಸ್ವದೇಶಿ ರೇಡಿಯೋ ಕಾಲರ್ ಯಶಸ್ವಿಯಾಗಿ ಅಳವಡಿಸಲಾಯಿತು. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ನಡೆದ ಕಾರ್ಯಾಚರಣೆ ಸೇರಿದಂತೆ ಒಟ್ಟು 4 ಕಾಡಾನೆಗಳ ಗುಂಪಿಗೆ ಸ್ವದೇಶಿ ರೇಡಿಯೋ ಕಾಲರ್ ಅನ್ನು ಅಳವಡಿಸಲಾಗಿರುತ್ತದೆ. ಹೊಸದಾಗಿ ಅಳವಡಿಸಿರುವ ರೇಡಿಯೋ ಕಾಲರ್ ಸಹಾಯದಿಂದ ಆನೆಯ ಚಲನವಲನ, ಸಂಚರಿಸುವ ವ್ಯಾಪ್ತಿ ಮತ್ತು ಪ್ರಮುಖ ಸಂಚಾರ ಮಾರ್ಗಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗಿದೆ. ಇದರಿಂದ ಆನೆಗಳ ಚಲನವಲನದ ಕುರಿತು ನಿಖರ ಮಾಹಿತಿ ಪಡೆದು ಆನೆಗಳು ಮಾನವ ವಸತಿ ಪ್ರದೇಶಗಳತ್ತ ಪ್ರವೇಶಿಸುವ ಸಾಧ್ಯತೆ ಕಂಡುಬಂದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತ್ವರಿತವಾಗಿ ಕೈಗೊಳ್ಳಲು ಹಾಗೂ ಮಾನವ ಆನೆ ಸಂಘರ್ಷವನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆಗೆ ಹೆಚ್ಚಿನ ಸಹಾಯವಾಗಲಿದೆ. ಈ ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆಯನ್ನ ಹಾಸನ ವಿಭಾಗದ ಅರಣ್ಯ ಇಲಾಖೆ ಅಧಿಕಾರಿಗಳು
ಪಶು ವೈದ್ಯಾಧಿಕಾರಿಗಳು, ಸಿಬ್ಬಂದಿ ಮತ್ತು ಕುಮ್ಕಿ ಆನೆಗಳ ತಂಡದ ಸಹಾಯದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಬಿಟಮ್ಮ ಆನೆಯ ಹಿಂಡಿನ ಚಲನವಲನವನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಗಮನಿಸಿ ಅಗತ್ಯವಿರುವ ಸಂರಕ್ಷಣೆ ಹಾಗೂ ಸಂಘರ್ಷ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. HCN ನ್ಯೂಸ್, ಬೇಲೂರು. ಓಕೆ ಸರ್. ಸೊ ನಿನ್ನೆ ರಾತ್ರಿ 9ನೇ ಆಗಸ್ಟ್ಗೆ ನಾವು ಸಾಕಾನೆ 6 ತರಿಸಿದ್ದೀವಿ. 5 ದುಬಾರೆ, 1 ನಾಗರಹೊಳೆಯಿಂದ ಬೆಳಿಗ್ಗೆ ಕಾರ್ಯಾಚರಣೆ ಶುರು ಮಾಡಿ ಫಸ್ಟು ನಮ್ಮದು ಟಾರ್ಗೆಟ್ ಏನಿತ್ತು ಭುವನೇಶ್ವರಿ ಅಂತ ಹರ್ಡು. ಅದರಲ್ಲಿ 2023 ಜುಲೈ ತಿಂಗಳಲ್ಲಿ ನಾವು 1 ಫಾರಿನ್ ಮೇಡ್ ರೇಡಿಯೋ ಕಾಲರ್ ಹಾಕಿದ್ದೀವಿ. ಇವತ್ತು ಆ ರೇಡಿಯೋ ಕಾಲರ್ ರಿಪ್ಲೇಸ್ ಮಾಡಿ ಇಂಡಿಯನ್ ಮೇಡ್ ರೇಡಿಯೋ ಕಾಲರ್ ನಾವು ಹಾಕಿದ್ದೀವಿ. ಆ್ಯಂಡ್ ಸಾಮಾನ್ಯವಾಗಿ ರೇಡಿಯೋ ಕಾಲರು 3 ವರ್ಷ 2.5 ವರ್ಷ ತನಕ ಕೆಲಸ ಮಾಡ್ತದೆ, ಆಮೇಲೆ ಬ್ಯಾಟ್ರಿ ಡೈ ಡೌನ್ ಆಗ್ತದೆ. ಈ ಭುವನೇಶ್ವರಿ ಹರ್ಡ್ದು ಬ್ಯಾಟ್ರಿ 15 ದಿವಸ ಮುಂಚೆನೇ ಡೈ ಡೌನ್ ಆಗಿತ್ತು. ಅದಕ್ಕೆ ನಾವು ತಕ್ಷಣವಾಗಿ ಹರ್ಡ್ಗೆ ಟ್ರ್ಯಾಕಿಂಗ್ ಮಾಡೋಕ್ಕೆ ಇದು ಮಾಡಿದ್ದೀವಿ. ಇದು ಮಾಡೋಕ್ಕೆ ನಾವು ನಮ್ಮ ಮಡಿಕೇರಿ ವಿಭಾಗ, ನಾಗರಹೊಳೆ ವಿಭಾಗ, ಬಂದೀಪುರ ವಿಭಾಗ ಅದೆಲ್ಲ ಕಡೆಯಿಂದ ಟೀಮ್ ತರಿಸಿದ್ದೀವಿ. ಪಶು ವೈದ್ಯಾಧಿಕಾರಿ ಬಂದೀಪುರ ಡಾಕ್ಟರ್ ವಸೀಮು, ಮತ್ತು ನಮ್ಮ ಆದರ್ಶ್ ಮೈಸೂರು ಸರ್ಕಿಲ್ ಪಶು ವೈದ್ಯಾಧಿಕಾರಿ, ಮತ್ತು ವಿನಾಯಕ್ ಭದ್ರಾ ಟೈಗರ್ ರಿಸರ್ವ್ ಪಶು ವೈದ್ಯಾಧಿಕಾರಿ ಕರೆಸಿದ್ದೀವಿ. ಜೊತೆಗೆ ನಮ್ಮ ಪೊಲೀಸ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹುಟ್ಟಿನಿಂದಲೇ ಅಗತ್ಯ ಪ್ರಮಾಣದಲ್ಲಿ ಶಾಶ್ವತ ಹಲ್ಲುಗಳಿಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದ ಬಾಲಕಿಗೆ ಹಾಸನ ನಗರದ KR ಪುರಂನಲ್ಲಿರುವ ವಿಕೇರ್ ದಂತ ಚಿಕಿತ್ಸಾಲಯದಲ್ಲಿ ಯಶಸ್ವಿಯಾಗಿ ಡೆಂಟಲ್ ಇಂಪ್ಲಾಂಟ್ ಚಿಕಿತ್ಸೆ ನಡೆಸಲಾಗಿದೆ. ಬೆಂಗಳೂರಿನ ಪ್ರಾಥಮಿಕ ಮತ್ತು ಹೈಟೆಕ್ ಸಿದ್ಧಾರ್ಥ ದಂತ ಕಾಲೇಜಿನ ನಿರ್ದೇಶಕ ಹಾಗೂ ಬೋಸಿ ಕ್ಲಿನಿಕ್ನ ತಜ್ಞ ದಂತವೈದ್ಯ ಡಾ ರಮೇಶ್ ಚೌಧರಿ ಹಾಗೂ ವಿಕೇರ್ ದಂತ ಚಿಕಿತ್ಸಾಲಯ ತಂಡದ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮಕ್ಕಳ ದಂತವೈದ್ಯ ಡಾ ವೈಭವ್ ಕೆಂಚಾಂಬ ಅವರು ಈ ವಿಶೇಷ ಚಿಕಿತ್ಸೆಯನ್ನು ನಡೆಸಿದ್ದು, ಚಿಕಿತ್ಸೆ ಯಶಸ್ವಿಯಾಗಿರುವ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿ, ಸಾಮಾನ್ಯವಾಗಿ ಮನುಷ್ಯನಿಗೆ ಶಾಶ್ವತವಾಗಿ 32 ಹಲ್ಲುಗಳಿರುತ್ತವೆ. ಆದರೆ ಕೆಲವರಲ್ಲಿ ಜನ್ಮಜಾತ ಕಾರಣಗಳಿಂದ ಅಗತ್ಯ ಪ್ರಮಾಣದ ಶಾಶ್ವತ ಹಲ್ಲುಗಳು ಬೆಳೆಯುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಆಹಾರ ಸೇವನೆ, ಮಾತು ಹಾಗೂ ಮುಖದ ಸ್ವರೂಪ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಬಹುದು. ಈ ಬಾಲಕಿಗೆ ಜನ್ಮದಿಂದಲೇ ಹಲ್ಲುಗಳ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ಬಾಯಿಯಲ್ಲಿದ್ದ ಕೆಲ ಹಲ್ಲುಗಳನ್ನು ಸೂಕ್ತ ಹಂತದಲ್ಲಿ ತೆಗೆದು ಮುಂದಿನ ಚಿಕಿತ್ಸೆಗೆ ಅಗತ್ಯವಾದ ಸಿದ್ಧತೆ ಮಾಡಿಕೊಳ್ಳಲಾಯಿತು. ನಂತರ ಸೂಕ್ತ ವಯಸ್ಸು ಹಾಗೂ ದವಡೆಯ ಬೆಳವಣಿಗೆಯನ್ನು ಪರಿಗಣಿಸಿ ಡೆಂಟಲ್ ಇಂಪ್ಲಾಂಟ್ ಚಿಕಿತ್ಸೆಯನ್ನು ಕೈಗೊಳ್ಳಲಾಗಿದೆ ಎಂದರು. ಡೆಂಟಲ್ ಇಂಪ್ಲಾಂಟ್ ಚಿಕಿತ್ಸೆಗೆ ರೋಗಿಯ ಆರೋಗ್ಯ ಹಾಗೂ ದವಡೆಯ ಬೆಳವಣಿಗೆ ಪ್ರಮುಖವಾಗಿರುತ್ತದೆ. ಸಾಮಾನ್ಯವಾಗಿ ಮಕ್ಕಳಿಗೆ ದವಡೆಯ ಬೆಳವಣಿಗೆ ಪೂರ್ಣಗೊಳ್ಳುವ ಮೊದಲು ಇಂಪ್ಲಾಂಟ್ ಮಾಡುವುದನ್ನು ಎಚ್ಚರಿಕೆಯಿಂದ ಪರಿಗಣಿಸಬೇಕಾಗುತ್ತದೆ. ಸೂಕ್ತ ಪ್ರಕರಣಗಳಲ್ಲಿ ವಯಸ್ಸು, ದವಡೆಯ ಬೆಳವಣಿಗೆ, ಮೂಳೆಯ ಗುಣಮಟ್ಟ ಮತ್ತು ಒಟ್ಟಾರೆ ಆರೋಗ್ಯವನ್ನು ಪರಿಶೀಲಿಸಿ ಚಿಕಿತ್ಸೆ ನಿರ್ಧರಿಸಲಾಗುತ್ತದೆ ಎಂದರು. ಇಂಪ್ಲಾಂಟ್ ಅಳವಡಿಸಿದ ನಂತರ ಮೂಳೆಯೊಂದಿಗೆ ಅದು ಉತ್ತಮವಾಗಿ ಹೊಂದಿಕೊಳ್ಳಲು ಕೆಲವು ತಿಂಗಳುಗಳ ಕಾಲ ಅವಕಾಶ ನೀಡಿ ಬಳಿಕ ಶಾಶ್ವತ ಹಲ್ಲು ಅಳವಡಿಸಲಾಗುತ್ತದೆ ಎಂದು ವಿವರಿಸಿದರು. ಸೂಕ್ತ ತಜ್ಞರ ಮೇಲ್ವಿಚಾರಣೆಯಲ್ಲಿ ಇಂತಹ ಚಿಕಿತ್ಸೆಯನ್ನು ಅಚ್ಚುಕಟ್ಟಾಗಿ ನಡೆಸಬಹುದಾಗಿದೆ. ಚಿಕಿತ್ಸೆಗಾಗುವ ವೆಚ್ಚ, ಪ್ರಕರಣದ ಸ್ವರೂಪ, ಇಂಪ್ಲಾಂಟ್ಗಳ ಸಂಖ್ಯೆ ಮತ್ತು ಅಗತ್ಯವಿರುವ ಚಿಕಿತ್ಸಾ ವಿಧಾನವನ್ನು ಅವಲಂಬಿಸಿರುತ್ತದೆ. ಈ ಪ್ರಕರಣದಲ್ಲಿ ಸುಮಾರು 3.5 ಲಕ್ಷ ವೆಚ್ಚವಾಗಿದೆ ಎಂದು ತಿಳಿಸಿದರು. ಆರೋಗ್ಯ ವಿಮೆ ಹೊಂದಿರುವವರಿಗೆ ಪಾಲಿಸಿಯ ನಿಯಮಗಳು ಮತ್ತು ವ್ಯಾಪ್ತಿಗೆ ಅನುಗುಣವಾಗಿ ಇಂತಹ ಚಿಕಿತ್ಸೆಗೆ ವಿಮಾ ಸೌಲಭ್ಯ ಅನ್ವಯವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಚಿಕಿತ್ಸೆ ಆರಂಭಿಸುವ ಮುನ್ನ ವಿಮಾ ಸಂಸ್ಥೆಯ ನಿಯಮಗಳನ್ನು ಪರಿಶೀಲಿಸಬೇಕೆಂದು ಸಲಹೆ ನೀಡಿದರು. ಇದೇ ವೇಳೆ ವಿಕೇರ್ ದಂತ ಚಿಕಿತ್ಸಾಲಯ ತಂಡದ ವ್ಯವಸ್ಥಾಪಕ ನಿರ್ದೇಶಕ ಡಾ ವೈಭವ್ ಕೆಂಚಾಂಬ, ಬೋಸಿ ದಂತ ಚಿಕಿತ್ಸಾಲಯದ ಡಾ ಅಬ್ದುಲ್ ಶಾದಿಕ್ ಸೇರಿದಂತೆ ವಿಕೇರ್ ದಂತ ಚಿಕಿತ್ಸಾಲಯದ ವೈದ್ಯರು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಏನಂದ್ರೆ ಇಂಪ್ಲಾಂಟ್ ಅಂತ, ಡೆಂಟಲ್ ಇಂಪ್ಲಾಂಟ್ಸ್ ಅಂತ, ಇದು 15 ವರ್ಷ ಮೇಲೆ ಪೇಷಂಟ್ಸಿಗೆ ಮಾಡ್ಬೋದು. ನಾವು ಅರೌಂಡ್ 90-95 ವರೆಗೂ ಮಾಡ್ಬೋದು. ಹೆಲ್ದಿ ಪೇಷಂಟ್ ಇರಬೇಕು ಏಜ್ಡ್ ಆದರೆ. ಸೊ ಈ ಹುಡುಗಿ ನಾವು ಏನು ಮಾತಾಡ್ತಾ ಇದ್ದೀವಿ, ಶಿ ಈಸ್ ಗೋಯಿಂಗ್ ಥ್ರೂ ಎ ಕಂಡೀಷನ್ ಕಾಲ್ಡ್ ಕಂಜನೈಟಲಿ ಮಿಸ್ಸಿಂಗ್ ಟೀತ್. ಇದಕ್ಕೆ ಎಕ್ಟೋಡರ್ಮಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ. ಅದರಲ್ಲಿ ಪರ್ಮನೆಂಟ್ ಹಲ್ಲು ಇರೋದಿಲ್ಲ. ಅದಕ್ಕಾಗಿ ಅವರಿಗೆ ಒಂದು ಸೊಸೈಟಿಯಲ್ಲಿ ಮತ್ತೆ ನಾವು ಇದು ಮಾಡಬೇಕು ಅಂದರೆ ವಿ ನೀಡ್ ಟು ಗೆಟ್ ಎ ಪರ್ಮನೆಂಟ್ ಟೀತ್. ಸೊ ಎಟ್ ದ ಏಜ್ ಆಫ್ 16 ನಾವು ಅವಳಿಗೆ ಪರ್ಮನೆಂಟ್ ಟೀತನ್ನು ಇದು ಮಾಡೋಕ್ಕೆ ಇಂಪ್ಲಾಂಟ್ಸ್ ಹಾಕಿದ್ವಿ. ಇಂಪ್ಲಾಂಟ್ ಹಾಕಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೈಭವ್ ಕೆಂಚಾಂಬ, ವಿಕೇರ್ ಆಸ್ಪತ್ರೆಯ ಮುಖ್ಯಸ್ಥನಾಗಿ. ಸೊ ನಮ್ಮ ಇವತ್ತು ಈ ಪ್ರೆಸ್ ಮೀಟಿನ ಉದ್ದೇಶ ಏನೆಂದರೆ, ಸೊ ನಾವು ಒಂದು ಇಂಪ್ಲಾಂಟ್ ಚಿಕಿತ್ಸೆಯನ್ನು
ತುಂಬ ಚಿಕ್ಕ ಇಂಡಿವಿಜುವಲಲ್ಲಿ ನಾವು ಮಾಡಿದ್ದೀವಿ. ಸೊ ಅದನ್ನು ನಮ್ಮ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಚೌಧರಿ ಸರು, ಬೆಂಗಳೂರಿನ ಹೆಸರಾಂತ BOCI ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ನಮ್ಮ ತುಮಕೂರು ಸಿದ್ಧಾರ್ಥ ಡೆಂಟಲ್ ಕಾಲೇಜಿನ ಅಲ್ಲಿಯ ಮುಖ್ಯಸ್ಥರು. ಪರಿಸರ ಸಂರಕ್ಷಣೆ ಹಾಗೂ ಹಸಿರು ಹಾಸನ ನಿರ್ಮಾಣದ ಉದ್ದೇಶದಿಂದ ಜಿಲ್ಲಾಡಳಿತ ಮತ್ತು ಹಾಸನ ಮಹಾನಗರ ಪಾಲಿಕೆಯ ಸಹಕಾರದೊಂದಿಗೆ ಆಗಸ್ಟ್ 13ರಂದು ಗುರುವಾರ ನಗರದಲ್ಲಿ ಸುಮಾರು 1,000 ಹೂ ಮತ್ತು ಹಣ್ಣಿನ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ತೌಫಿಕ್ ಅಹಮದ್ ಹಾಗೂ ಹಿರಿಯ ಪತ್ರಕರ್ತ PA ಶ್ರೀನಿವಾಸ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಜನಪದ ಜಂಗಮ SK ಕರೀಂ ಖಾನ್ ಹಾಗೂ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಪರಿಸರ ಸೇವೆಯನ್ನ ಸ್ಮರಿಸುವ ಉದ್ದೇಶದಿಂದ ಈ ಅಭಿಯಾನ ಆಯೋಜಿಸಲಾಗಿದೆ. ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಪರಿಸರಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. BM ರಸ್ತೆ NR ವೃತ್ತದಿಂದ ಡೈರಿ ಸರ್ಕಲ್ವರೆಗೂ ವಿವಿಧ ರೀತಿಯ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡವನ್ನು ನೆಡುವ ಮೂಲಕ ಹಸಿರು ಹಾಸನ ಎನ್ನುವ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಜಿಲ್ಲಾಧಿಕಾರಿ KS ಲತಾಕುಮಾರಿ, ಉಪವಿಭಾಗಾಧಿಕಾರಿ ಜಗದೀಶ್, ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ, ಮಹಾನಗರ ಪಾಲಿಕೆ ಕಮಿಷನರ್ ಕೃಷ್ಣಮೂರ್ತಿ, ಇಂಜಿನಿಯರ್ ಸತ್ಯನಾರಾಯಣ್, ತಹಸೀಲ್ದಾರ್ ಗೀತಾ ಇತರರಿಗೆ ಆಹ್ವಾನ ನೀಡಲಾಗಿದ್ದು, ವಿಶೇಷವಾಗಿ ಸಾಲುಮರದ ತಿಮ್ಮಕ್ಕ ಅವರ ಪುತ್ರ ಉಮೇಶ್, ಜಿಲ್ಲಾ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ HB ಮದನಗೌಡ, ಜಿಲ್ಲಾಧ್ಯಕ್ಷ JR ಕೆಂಚೇಗೌಡ, ಉಪಾಧ್ಯಕ್ಷ ನಂಜುಂಡೇಗೌಡ, KPS ಪ್ರಮೋದ್ ಸೇರಿದಂತೆ ಎಲ್ಲರೂ ಆಗಮಿಸಿ ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆಗೆ ಕೈಜೋಡಿಸುವಂತೆ ಕೋರಿದರು. ಹಿಮ್ಸ್ ನ್ಯಾಯಾಲಯದ ಆವರಣ, APJ ಅಬ್ದುಲ್ ಕಲಾಂ ರಸ್ತೆ, ಖಬ್ರಸ್ತಾನ್, ಪ್ರಜಾಸೌಧ ಇತರೆ ಭಾಗಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅಕ್ಮಲ್, ಇರ್ಫಾನ್ ಪಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು ನಾಳೆ ಗುರುವಾರ ಬೆಳಿಗ್ಗೆ 8:30 ಗಂಟೆಗೆ BM ರೋಡು NR ಸರ್ಕಲಿಂದ ಹೆಚ್ಚು ಕಮ್ಮಿ ಡೈರಿ ಸರ್ಕಲ್ವರೆಗೂ ಹೂವಿನ ಗಿಡ ಮತ್ತು ಥರದ ಹೂವಿನ ಗಿಡಗಳು ನೆಡುವ ಮೂಲಕ ನಮ್ಮ ಹಾಸನ್ TV 5ನೇ ವರ್ಷದ ಕಂಪ್ಲೀಟ್ ಮಾಡಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ವಿಶೇಷವಾಗಿ ನಾವು ಗಿಡ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಈ ಏನಪ್ಪ ಅಂದ್ರೆ ಹಸಿರು ಹಾಸನ ಅಂತ ಟೈಟ್ಲ್ ಕೊಟ್ಕೊಂಡು ಡಾಕ್ಟರ್ SK ಕರೀಂ ಖಾನ್, ಜಾನಪದ ಜಂಗಮ ಹಾಗೂ ವೃಕ್ಷಮಾತೆ ಸಾಲುಮರ ತಿಮ್ಮಕ್ಕ ಅವರ ನೆನಪಿಗಾಗಿ ಈ ಒಂದು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹಾಸನದ ಜಿಲ್ಲಾಧಿಕಾರಿಯಾದ ಲತಾಕುಮಾರಿ ಅವರು ಗಮನ ಕೊಡ್ತಾಯಿಲ್ಲ. ಅವರು ಮೊಬೈಲಲ್ಲೇ ಮುಳುಗ್ತಾ ಇದ್ದಾರೆ. ಅಂದರೆ ಸ್ಕೂಲಿಂದ ಬರ್ತಾರೆ, ಮನೇಲಿ ಕೂತ್ಕೊಂತಾರೆ, ಮೊಬೈಲ್ ಕೂತ್ಕೊಂಡು ಸ್ವಲ್ಪ ಓದ್ಕೊಂಡು ಅಷ್ಟೇ ಆಗ್ಬಿಟ್ಟು ಜೀವನ ಆಗ್ಬಿಟ್ಟಿದೆ. ಈ ಗಿಡ ನೆಡುವ ಕಾರ್ಯಕ್ರಮ ಅಂತಂದರೆ ಯಾಕೆ ಮಾಡ್ತಾ ಇದೆ ಅಂದರೆ ಇದು ಜನಗಳದ್ದು ಜಾಗೃತಿ ಮೂಡಿಸೋದು, ಅರಿವು ಮೂಡಿಸೋದು. ಈಗ ನಾವೇ ಎಲ್ಲ ನೆಡ್ತೀವಿ, ನಮ್ಮ ಈ ಸಂಸ್ಥೆಯಿಂದ ನೆಡ್ತೀವಿ ಅಂತ ಯಾವುದೇ ಕೂಡ ನಡೆಯಲ್ಲ. ಅದು ಜನಗಳಿಗೆ ತೋರಿಸ್ಬಿಟ್ಟು ಅವೇರ್ನೆಸ್ ಮೂಡಿಸೋದು. ಈಗ ಇವರೊಂದು 1000 ಗಿಡ ನೆಟ್ಟಿದ್ರೆ ನೆಕ್ಸ್ಟ್ ಇನ್ನು ನೋಡಿದ್ರು ಇಷ್ಟೊಂದು ಕೆಲಸ ಮಾಡ್ತಾರೆ, ನಾವ್ಯಾಕೆ ಮಾಡ್ಬಿಡಂತ ಸಂಘ ಸಂಸ್ಥೆ ಎಲ್ಲ ಮುಂದೆ ಬರಬೇಕು ಅಂತ ನಾವು ಇಷ್ಟಪಡ್ತೀವಿ. ಈ ಪ್ರಕೃತಿ ಅನ್ನೋದನ್ನು ಉಳಿಸ್ತಾ ಇದ್ದರೆ ಮುಂದೆ ತುಂಬ ಕಷ್ಟ ಇದೆ. ಮುಂದಿನ ಒಂದು ಪರಿಸರ ಜನಾಂಗಕ್ಕೆ ನಾವು ಒಳ್ಳೆಯ ವಾತಾವರಣ ಕೊಡೋಕ್ಕಾಗಲ್ಲ. ತುಂಬ ಗಾಳಿ ಆಡೋದೇ ತುಂಬ ಕಷ್ಟ ಇದೆ. ಈಗ ನಾವು ಹಿಂದೆ ನೀರು ಆರಾಮ ಸಿಗೋದು, ಈಗ ಬಾಟ್ಲಿಗೆ ಕೊಂಡ್ಕೊಂಡು ನಾವು ಕುಡಿಬೇಕಾಗಿದೆ. ಮುಂದೆ ಗಾಳಿ ಕೂಡ ಅದೇ ರೀತಿ ನಾವು ದುಡ್ಡು ಕೊಟ್ಟು ಗಾಳಿ ತಗೋಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಬರಬಾರ್ದು ಅಂದರೆ ಈಗಲೇ ನಾವು ಎಚ್ಚರಿಕೆ ವಹಿಸಬೇಕು. ಈ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ವಿಶೇಷವಾಗಿ ಎಲ್ಲ ಹಾಸನ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ Excel, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್.
ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಾಜಿ ಶಾಸಕ ದಿವಂಗತ YN ರುದ್ರೇಶ್ ಗೌಡ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ಬಗರ್ ಹುಕುಂ ಸಮಿತಿ ಮೂಲಕ ಬಡವರು ಮತ್ತು ರೈತರಿಗೆ ಜಮೀನು ಮಂಜೂರು ಮಾಡುವ ಪ್ರಕ್ರಿಯೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಮತ್ತು ರುದ್ರೇಶ್ ಗೌಡ ಅವರ ಸಹೋದರ ಕೃಷ್ಣೇಗೌಡ ಹೇಳಿದರು. ಬೇಲೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬರ ಪರಿಸ್ಥಿತಿ ಕುರಿತು ತಾಲೂಕಿಗೆ ಭೇಟಿ ನೀಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಲಿಂಗೇಗೌಡ ಅವರೊಂದಿಗೆ ಮಾಜಿ ಸಚಿವ ಬಿ. ಶಿವರಾಮ್ ಮಾತನಾಡುವ ವೇಳೆ ರುದ್ರೇಶ್ ಗೌಡ ಅವರು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅತಿ ಹೆಚ್ಚು ಅಕ್ರಮ ಅವರ ಅವಧಿಯಲ್ಲೇ ನಡೆದಿದೆ ಎಂದು ಆರೋಪಿಸಿರುವುದು ಕುಟುಂಬಕ್ಕೆ ನೋವುಂಟು ಮಾಡಿದೆ. ಬಗರ್ ಹುಕುಂ ಜಮೀನು ಕೋರಿ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದರು. ಅರ್ಜಿದಾರರ ಅರ್ಹತೆ, ದಾಖಲೆಗಳು ಮತ್ತು ಜಮೀನಿನ ವಿವರಗಳನ್ನು ಪರಿಶೀಲಿಸಿದ ಬಳಿಕ ಅಧಿಕಾರಿಗಳು ವರದಿ ನೀಡುತ್ತಿದ್ದರು. ಆ ವರದಿ ಆಧರಿಸಿಯೇ ಸರ್ಕಾರದ ನಿಯಮಾನುಸಾರ ಮುಂದಿನ ಪ್ರಕ್ರಿಯೆ ನಡೆಯುತ್ತಿತ್ತು. ಸಮಿತಿಯಲ್ಲಿಯೂ ಅಧಿಕಾರಿಗಳ ಪರಿಶೀಲನೆ ಮತ್ತು ವರದಿ ಆಧರಿಸಿಯೇ ತೀರ್ಮಾನ ಕೈಗೊಳ್ಳಲಾಗುತ್ತಿತ್ತು ಎಂದು ಸ್ಪಷ್ಟಪಡಿಸಿದರು. ಅಧ್ಯಕ್ಷರು ಯಾರೇ ಆಗಿರಲಿ ತಮಗೆ ಬೇಕಾದವರಿಗೆ ನೇರವಾಗಿ ಜಮೀನು ಮಂಜೂರು ಮಾಡಲು ಸಾಧ್ಯವಿಲ್ಲ. ಅಧಿಕಾರಿಗಳ ಪರಿಶೀಲನೆ ಹಾಗೂ ವರದಿ ಬಳಿಕವೇ ಸಂಬಂಧಪಟ್ಟ ದಾಖಲೆಗಳಿಗೆ ಸಹಿ ಮಾಡಲಾಗುತ್ತಿತ್ತು. ಹೀಗಿರುವಾಗ ದಿವಂಗತ ರುದ್ರೇಶ್ ಗೌಡ ಅವರ ವಿರುದ್ಧ ಏಕಾಏಕಿ ಆರೋಪ ಮಾಡುವುದು ಸರಿಯಲ್ಲ. ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು. ಬಗರ್ ಹುಕುಂ ಜಮೀನು ಮಂಜೂರಾತಿಗೆ ಸಂಬಂಧಿಸಿದಂತೆ ಯಾವುದೇ ಆರೋಪಗಳಿದ್ರೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಅವಕಾಶ ನೀಡದೆ ಅಧಿಕಾರಿಗಳು ಸಲ್ಲಿಸಿರುವ ಕಡತಗಳು, ದಾಖಲೆಗಳು ಮತ್ತು ವರದಿಗಳನ್ನು ಪರಿಶೀಲಿಸಿ ನಿಜಾಂಶವನ್ನು ಹೊರತರಬೇಕು. ಅರ್ಹ ರೈತರಿಗೆ ನ್ಯಾಯ ದೊರೆಯಬೇಕೆಂದು ಒತ್ತಾಯಿಸಿದರು. ಮಾಜಿ ಸಚಿವ ಬಿ. ಶಿವರಾಮ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದು ಸ್ವಪಕ್ಷದ ನಾಯಕರ ವಿರುದ್ದವೇ ಆರೋಪ ಮಾಡುತ್ತಿರುವುದು ವಿಪರ್ಯಾಸ. ರಾಜಕೀಯ ಭಿನ್ನಾಭಿಪ್ರಾಯಗಳಿಗಾಗಿ ದಿವಂಗತ ರುದ್ರೇಶ್ ಗೌಡ ಅವರ ಹೆಸರನ್ನ ಎಳೆದು ತಂದು ಕುಟುಂಬಕ್ಕೆ ನೋವುಂಟು ಮಾಡಬಾರದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಳೇಬೀಡು ಗಂಗಾಧರ್, ಒಬಿಸಿ ಮಾಜಿ ಅಧ್ಯಕ್ಷ ಸತ್ಯನಾರಾಯಣ್, ಕೆಪಿಸಿಸಿ ಸದಸ್ಯ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ನಾನ್ ಸ್ಯಾಂಕ್ಷನ್ ಮಾಡಿದ್ದು ಅಭಿವೃದ್ಧಿ ಕೆಲಸಗಳಾದ ರೋಡು, ರಸ್ತೆಗಳನ್ನ ಯಾವ್ದು ಎಲ್ಲದಕ್ಕೂ ಅಡ್ಡ ಬರ್ತಾ ಇದ್ರು. ಅವರಿಗೆ ಮಾನಸಿಕವಾಗಿ ರುದ್ರೇಶ್ ಗೌಡ್ರಿಗೆ ಅವಾಗಲೇ ಅವರು MLA ಆದ್ರೂ ಅವ್ರ ಬಗ್ಗೆ ಒಂದು ಇಲ್ಲದ ಸಲ್ಲದ ಅವುಗಳನ್ನೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟು ಅವ್ರನ್ನ ಮಾನಸಿಕವಾಗಿ ಹಿಂಸೆ ಮಾಡಿ ಅವರು ಆದಷ್ಟು ಬೇಗ ಅವರ ನೋವಿನಿಂದಲೇ ಆದಷ್ಟು ಬೇಗ ಅವ್ರು ನಾವು ಕಳ್ಕೊಂಡ್ಬಿಟ್ಟು ಅಷ್ಟಂತಲೇ ಅವಾಗ ಅಂದಿನ ಎತ್ತಿನೊಳೆ ಬಂದಾಗ ಯಾವಾಗ ಬಂತು ಅಂದ್ರೆ ಎತ್ತಿನೊಳೆದು ಬೇಲೂರು ಬಿಟ್ಟೋಗಿತ್ತು. 2017ರಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೇಲೂರಿಗೆ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಎತ್ತಿನಹೊಳೆ ಬೇಲೂರು ತಾಲೂಕಲ್ಲಿ ಬಿಟ್ಟೋಗಿರೋದನ್ನ ರುದ್ರೇಶ್ ಗೌಡ ಪದೇ ಪದೇ ಬರ್ತಿದ್ದಾರೆ. ರುದ್ರೇಶ್ ಅಣ್ಣವರು ಕೊಡ್ತೀನಿ ಅಂತ ಹೇಳಿ ಅವಾಗ ಅದಾಗಿ ಎರಡು ತಿಂಗಳಿಗೆ ಬೇಲೂರಿಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಬಿಡಬೇಕಾಗಿದ್ದವು ನೀರನ್ನು ಅವನ್ನೆಲ್ಲ ವ್ಯವಸ್ಥಿತವಾಗಿ ಬೇಲೂರಿಗೆ ಮಂಜೂರು ಮಾಡಿಕೊಟ್ರು. ಅದು ರುದ್ರೇಶ್ ಅಣ್ಣರ ಇದು. ಇನ್ನೂ ಅವರು ಮಾಡಿರುವಂತ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮ ಹಗರಣ, ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಅಕ್ಷಮ್ಯ, ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ ಸಿದ್ದೇಶ್ ನಾಗೇಂದ್ರ. ಸುಳ್ಳು ಪ್ರಕರಣ ದಾಖಲಿಸಿದ ಆರೋಪ, ವಕೀಲರಿಂದ ಕಲಾಪ ಬಹಿಷ್ಕಾರ, ಹಳೇಬೀಡು ಪಿಎಸ್ಐ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನವಿ. ರಾಷ್ಟ್ರಧ್ವಜ ಅಪಮಾನ ತಡೆಗೆ ಕಠಿಣ ಕ್ರಮಕ್ಕೆ ಆಗ್ರಹ, ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ತಯಾರಿಕೆ, ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಹಿಂದೂ ಜನಜಾಗೃತಿ ಸಮಿತಿ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.